ನಮಸ್ತೆ ಕವಿ ಸವಿರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ಸರಳವಾದಂತಹ ಜೀರ್ಣಕ್ರಿಯೆಗೆ ಸಹಾಯಕವಾಗುವಂತಹ ಮೂಲಂಗಿ ಬೇಳೆ ಸಾರು ಸುಲಭವಾಗಿ ಹೇಗೆ ಮಾಡುವುದು ನೋಡೋಣ. ಅದಕ್ಕಿಂತ ಮುಂಚೆ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಮುಂದೆ ಮಾಡುವಂತಹ ಆರೋಗ್ಯಕರ ರುಚಿಕರವಾದಂಥ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಸಾರು ಮಾಡಲು ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ. 2 ಈರುಳ್ಳಿ, 1 ಬೆಳ್ಳುಳ್ಳಿ, 3 ಟೊಮೆಟೊ, 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಹಾಗೆ 3 ಮೂಲಂಗಿ, ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಕಡ್ಡಿ ಕರಿಬೇವು. ಈಗ ಮಸಾಲೆ ಪದಾರ್ಥಗಳನ್ನು ನೋಡೋಣ. ಅರ್ಧ ಬಟ್ಲು ತೊಗರಿಬೇಳೆ, ಅರ್ಧ ಬಟ್ಲು ಹೆಸರುಬೇಳೆ, ಎರಡನ್ನೂ ಸೇರಿಸಿದ್ರೆ 100 ಗ್ರಾಮ್ ಆಗಬೇಕು. ಹಾಗೆ 3ರಿಂದ 4 ಸ್ಪೂನು ಸಾಂಬಾರು ಪುಡಿ, ಹಾಗೆ ಒಗ್ಗರಣೆಗೆ ಸಾಸಿವೆ, 1 ಚಿಟಿಕೆಯಷ್ಟು ಅರಿಶಿಣ, ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಅಡಿಗೆ ಎಣ್ಣೆ. ಈಗ ಇದನ್ನು ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಅದರ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿ 1 ನಿಮಿಷ ಬಾಡಿಸ್ಕೊಳ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಬೇಳೆ ಬೇಗ ನೀರಲ್ಲಿ ನೆನೆಯುತ್ತೆ, ಹಾಗೆ ಇದು ಜೀರ್ಣಕ್ರಿಯೆಗೂ ಸಹಾಯ ಆಗುತ್ತೆ. ಈಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ 1-2 ನಿಮಿಷ ಇದನ್ನು ಹಾಗೆ ಬಿಡೋಣ. ಆ ಟೈಮಲ್ಲಿ ಎಲ್ಲ ತರಕಾರಿಗಳನ್ನ ತೊಳ್ಕೊಂಡು ಹಚ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಬೇಳೆ ಹಾಕಿರೋ ಅಥವಾ ಮಸಾಲೆ ಹಾಕಿರೋ ಅಡುಗೆ ಅಂದ್ರೇ ಸೆಟ್ ಆಗೋದಿಲ್ಲ. ಗ್ಯಾಸ್ಟ್ರೈಟಿಸ್ ಅಥವಾ ಅಜೀರ್ಣ ಆಗ್ತಿರುತ್ತೆ. ನನಗೂ ಸಹ ಒಂದೊಂದು ಸಲ ಆಗುತ್ತೆ. ಅದಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದನ್ನು ಬದಲಾವಣೆ ಮಾಡಿಕೊಂಡು ಆಹಾರವನ್ನು ಸರಿಪಡಿಸ್ಕೊಬೇಕಾಗುತ್ತೆ. ಅದೇ ಥರ ಇವತ್ತು ಈ ಸಾರಿಗೆ ಅರಿಶಿಣ, ಜೀರಿಗೆ, ಬೆಳ್ಳುಳ್ಳಿ, ಹುರಿದಂಥ ಬೇಳೆ ಹಾಗೂ ಮೂಲಂಗಿ ಇವೆಲ್ಲವನ್ನು ಹಾಕಿರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಗ್ಯಾಸ್ಟ್ರೈಟಿಸ್ ಆಗೋ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಈಗ ತರಕಾರಿನೆಲ್ಲ ಹಚ್ಚಿದಾಗಿದೆ ಮತ್ತು ಇಲ್ಲಿ ಬೇಳೆನೂ ಸಹ ಸ್ವಲ್ಪ ನೆಂದಿದೆ. ಇಷ್ಟು ನೆಂದರೆ ಸಾಕು. ಇದನ್ನು ಬಸ್ತು ಎತ್ತಿಟ್ಕೊಳ್ಳೋಣ. ಮತ್ತು ಸ್ಟವ್ ಹಚ್ಕೊಂಡು ಮತ್ತು ಕುಕ್ಕರ್ ಇಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಹಚ್ಚಿದಂಥ ತರಕಾರಿನೆಲ್ಲ ಸೇರಿಸಿ ಮತ್ತು ಬೇಳೆನೂ ಸೇರಿಸಿ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅರಿಶಿಣ, ಜೀರಿಗೆನೆಲ್ಲ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಅದರ ಮುಚ್ಚಳ ಮುಚ್ಚಿ 3 ವಿಷಲ್ಲು ಕೂಗಿಸ್ಕೊಳ್ಬೇಕು. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಮುಚ್ಚಳ ತೆಗೆದು ನೋಡಿದಾಗ ಈ ಥರ ತರಕಾರಿ ಬೇಳೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಈ ಪ್ರಮಾಣದಲ್ಲಿ ಬೆಂದಿದ್ರೆ ಸಾಕು. ನೆಕ್ಸ್ಟು ಇನ್ನೊಂದು ಸ್ಟವ್ ಹಚ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಟು ಅಥವಾ ಯಾವುದಾದ್ರೂ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ಎತ್ತಿಟ್ಕೊಳ್ಬೇಕು. ಈಗ ಇನ್ನೊಂದು ಬಟ್ಲು ತಗೊಂಡು ಅದಕ್ಕೆ 3 ಸ್ಪೂನು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಸಿ ಅದನ್ನು ಕುಕ್ಕರಿಗೆ ಸೇರಿಸ್ಕೊಬೇಕು. ನಂತರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚಿದಂತಹ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಟು ಮತ್ತೆ ನಾವು ಮಾಡಿಟ್ಟಂತಹ ಒಗ್ಗರಣೆನ ಅದಕ್ಕೆ ಸೇರಿಸಿ 1-2 ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ರುಚಿಯಾದಂತಹ ಮೂಲಂಗಿ ಬೇಳೆ ಸಾರು ರೆಡಿಯಾಗಿರುತ್ತೆ. ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೆ ಹಾಕ್ಕೊಂಡು ತಿಂತಿದ್ರೆ ಆ ರುಚಿನೇ ಅದ್ಭುತವಾಗಿರುತ್ತೆ. ಈ ಸಾರನ್ನು ಈಗ ನಾನು ಅನ್ನಕ್ಕೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ 2 ಹಪ್ಪಳ, ಉಪ್ಪಿನಕಾಯಿ ಇದ್ರಂತೂ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಟ್ಟು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.